ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಿಮ್ದು ಇದು ಮಸಾಲಾ ಪುಡಿ ನೋಡಿದೆ, ಇದು ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಮೇಡಮ್. ಸರ್ ಇದು ನಮ್ದು ಇದು ಮಸಾಲೆ ಪುಡಿ ಪ್ರೈಮ್ ಪ್ರಾಡಕ್ಟ್. ಹಂಗಂತ ನಾವ್ ಇದನ್ನ ಹೊಸದಾಗಿ ಇನ್ವೆನ್ಷನ್ ಏನು ಮಾಡಿಲ್ಲ. ಮುಂಚೆ ನಮ್ಮ ಅಜ್ಜಿ ಮುತ್ತಜ್ಜಿ ಅವರೆಲ್ಲ ರೆಡಿ ಮಾಡ್ತಾ ಇದ್ದ ರೆಸಿಪಿ ಇದು. ಅದನ್ನ ನಾವು ಕ್ರಮೇಣ ಮರ್ತಾ ಬಂದಿದೀವಿ ಅಂತ ಹೇಳಿ ಅದನ್ನ ಮತ್ತೆ ವಾಪಸ್ ಇಂಟ್ರೊಡ್ಯೂಸ್ ಮಾಡಿದೀವಿ ಅಷ್ಟೇ. ಅದಕ್ಕೊಂದು ಲೇಬಲ್ ಕೊಟ್ಟಿದೀವಿ, ಅದಕ್ಕೊಂದು ಪ್ಯಾಕೇಜ್ ಮಾಡಿದೀವಿ ಅಷ್ಟೇ. ನಮ್ ನಾರ್ತ್ ಕರ್ನಾಟಕ ಸ್ಟೈಲ್ ನಲ್ಲಿ ರೆಡಿ ಮಾಡಿರೋದು. ನಾರ್ತ್ ಕರ್ನಾಟಕ ಅಂದ್ರೆ ಯಾವ ಊರು ಮೇಡಮ್? ಸರ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಮುಧೋಳ ತಾಲೂಕು. ಸೊ ನಾವು ಇದನ್ನ ನ್ಯಾಚುರಲ್ ಆಗಿ ರೆಡಿ ಮಾಡಿರೋದ್ರಿಂದ ಇಷ್ಟು ಮಸಾಲೆಗಳನ್ನ ಬಳಸಿರ್ತೀವಿ ಸರ್. 28 ಮಸಾಲೆಗಳನ್ನ ಯೂಸ್ ಮಾಡಿರ್ತೀವಿ. ನೀವು ಯಾವ್ದೇ ಅಂಗಡಿನಲ್ಲಿ ಹೋಗಿ ಯಾವ್ದೇ ಮಸಾಲೆ ಪದಾರ್ಥಗಳನ್ನ ತಗೊಂಡು ಪುಡಿ ತಗೊಳ್ಳಿ, ಇವಿಷ್ಟು ಮಸಾಲೆ ಪದಾರ್ಥಗಳು ನಿಮ್ಗೆ ಸಿಗೋದಿಲ್ಲ. ಇಷ್ಟು ಒಟ್ಟಿನಲ್ಲೇ ಕನ್ಸಂಪ್ಷನ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ನ್ಯಾಚುರಲಿ ನಿಮ್ಗೆ ಡೈಜೆಷನ್ ಪವರ್ ತುಂಬಾ ಚೆನ್ನಾಗುತ್ತೆ. ಈ ತರ ಇದನ್ನ ನೀವು ನ್ಯಾಚುರಲ್ ಮುಂಚೆ ನಮ್ಮ ಅಜ್ಜಿ ಅಂದ್ರೆ ಕಾಲದಿರೋ ಟೇಸ್ಟ್ ನ ನಾವು ಮರಿತಾ ಬಂದಿದ್ವಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಮತ್ತೆ ಮರಳಿ ನೆನ್ಸೋದಕ್ಕೋಸ್ಕರ ತಗೊಂಡ್ ಬಂದಿರೋ ಸರ್. ಸೊ ಇದು 28 ಇಂಗ್ರೀಡಿಯೆಂಟ್ಸ್ ಸ್ಪೈಸಸ್ ಇದೆ. ಓಕೆ, ಇಂಡಿಯನ್ ಸ್ಪೈಸಸ್ ಇದೆ. ಸೊ ಇದನ್ನ ನಾವು ರೆಗ್ಯುಲರ್ ಆಗಿ ಅಡಿಗೆ ಮಾಡ್ಬೇಕಾದ್ರೆ ಯಾವ್ದಕ್ಕೆ ಯೂಸ್ ಮಾಡಬಹುದು ಮೇಡಮ್? ಸರ್ ನೀವು ಇದನ್ನ ಸಾಂಬಾರ್ಗೆ ಯೂಸ್ ಮಾಡಬಹುದು. ಮೆಣಸಿನ ಪುಡಿ ಹಾಕೋ ಜಾಗದಲ್ಲಿ ಎಲ್ಲಾ ಪದಾರ್ಥಗಳನ್ನು ಯೂಸ್ ಮಾಡಬಹುದು. ಅಂದ್ರೆ ಮೆಣಸಿನ ಪುಡಿ ಜಾಗದಲ್ಲಿ ಇದನ್ನ ಹಾಕೋದಷ್ಟೇ, ಹೆಚ್ಚಾಗಿ ಮಸಾಲೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇನ್ನೊಂದು, ನನ್ಗೆ ಇಲ್ಲಿ ಕಸ್ಟಮರ್ ಮೈಸೂರಲ್ಲಿ ಕಸ್ಟಮರ್ ಬಳಸಿರೋ ಕಸ್ಟಮರ್ ಹೇಳಿದ್ರು ಇದನ್ನ ರೈಸ್ ಬಾತ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ. ರೈಸ್ ಬಾತ್ಗೆ ಆಮೇಲೆ ಟೊಮೆಟೊ ಗೊಜ್ಜಿಗೆಲ್ಲ ಅದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಚಪಾತಿ ಹಿಟ್ಟು ಕಲ್ಸ್ಬೇಕಿದ್ರೆ ಇದನ್ನ ಸ್ವಲ್ಪ ಹಾಕಿ ಹಿಟ್ಟು ಕಲ್ಸಿ ಚಪಾತಿ ಮಾಡಿದ್ರೆ ಪರಾಟ ತರ ನಾವು ಫೀಲ್ ಮಾಡ್ಬೋದು ಅಂತ ಹೇಳಿದ್ರು. ಈಗ ಯಾವ್ದು ಆಕ್ಚುಲಿ ನಾನು ಮಾಡಿ ನೋಡಿರೋದಲ್ಲ, ಕಸ್ಟಮರ್ ಯೂಸ್ ಮಾಡಿ ಫೀಡ್ಬ್ಯಾಕ್. ಸೊ ಇದು ತುಂಬಾ ಖುಷಿ ಬರೋದೇನಂದ್ರೆ ಕಸ್ಟಮರ್ ಯೂಸ್ ಮಾಡಿದ್ರೆ ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಮಾಡಿ ಹೇಳ್ತಾರಲ್ಲ, ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಜನರಲ್ ಆಗಿ ಈಗ ನಾವು ಇದನ್ನ ಸಾಂಬಾರ್ಗೆ ಯೂಸ್ ಮಾಡಬಹುದು. ಸೊ ಸಾಂಬಾರ್ಗೆ ಯೂಸ್ ಮಾಡಬಹುದು, ವೆಜಿಟೇಬಲ್ಸ್ ಪಲ್ಯಗಳಿಗೆಲ್ಲಕ್ಕೂ ಯೂಸ್ ಮಾಡಬಹುದು, ನಾನ್ ವೆಜ್ ಯೂಸ್ ಮಾಡಬಹುದು, ಆಮೇಲೆ ಕಾಳು ಪಲ್ಯಗಳು ಇರುತ್ತಲ್ಲ ಅದಕ್ಕೆ ಯೂಸ್ ಮಾಡಬಹುದು, ರೈಸ್ ಬಾತ್. ಆಮೇಲೆ ನೀವು ಎಲ್ಲಾ ತರ ಅಂದ್ರೆ ಮೆಂತೆ ಪರಾಟ ಮಾಡ್ಬೇಕಿದ್ರೆ ಮೆಂತೆ ಪಲ್ಯಗಳೆಲ್ಲ ಹೆಚ್ಚಿಟ್ಟಿಲ್ಲ. ಸೊ ಖಾರಕ್ಕೆ ಇದನ್ನ ಹಾಕಿದ್ರೆ ತುಂಬಾ ಒಳ್ಳೆ ಫ್ಲೇವರ್ ಸಿಗುತ್ತೆ. ಆತರ ನೀವು ಪರಾಟಗಳು ಮಾಡ್ಕೋಬಹುದು. ನೀವು ಹೊಸ ಹೊಸ ಕ್ರಿಯೇಟಿವಿಟಿ ಎಲ್ಲ ಮಾಡ್ಬೋದು ಸರ್ ಅಡಿಗೆ. ಸೊ ಸಾಂಬಾರ್ಗೆ ಇದನ್ನ ಹಾಕಿದ್ರೆ ಸಾಂಬಾರ್ ಪುಡಿ ಆಗ್ಲಿ ಚಿಲ್ಲಿ ಪೌಡರ್ ಆಗ್ಲಿ ಬೇಕಾಗಿಲ್ಲ. ಇದೊಂದೇ ಹಾಕಿದ್ರೆ ಸಾಕು. ಸಾಂಬಾರು, ರೈಸ್ ಬಾತ್, ಪಲಾವು, ವೆಜಿಟೇಬಲ್ ಪಲಾವು ಎಲ್ಲದಕ್ಕೂ ಆಗುತ್ತೆ. ಹಸಿ ಮೆಣಸಿನಕಾಯಿ ಹಾಕೋ ಜಾಗದಲ್ಲಿ ಇದನ್ನ ಹಾಕ್ಬೇಡಿ, ಮೆಣಸಿನ ಪುಡಿ ಹಾಕೋ ಜಾಗದಲ್ಲಿ ಇದನ್ನ ಹಾಕಿದ್ರೆ ನಿಮ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆಮೇಲೆ ಇದನ್ನ ನೋಡಿ ಸರ್, 0% ಕಲರ್, 0% ಪ್ರಿಸರ್ವೇಟಿವ್, 0% ಆಡೆಡ್ ಶುಗರ್, 100% ನ್ಯಾಚುರಲ್. ಸೊ ನಾವಿಲ್ಲಿ ಬಳಸಿರೋ ಆಯಿಲ್ ಕೂಡ ಕಾನಿನ ತೆಗೆದಿರೋ ಶೇಂಗಾ ಎಣ್ಣೆ. ಆದ್ರಿಂದ ಇದನ್ನ ನೀವು 1 ವರ್ಷದವರೆಗೂ ಸ್ಟೋರ್ ಮಾಡಿ ಇಡ್ಬೋದು ಸರ್. ಇದಕ್ಕೆ ನೀವು ಯಾವ್ದೇ ಫ್ರಿಜ್ ಅಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಇದನ್ನ ಕಟ್ ಮಾಡ್ಬಿಟ್ಟು ಗ್ಲಾಸ್ ಜಾರು ಅಥವಾ ಕ್ಲೇ ಪಾಟ್ ಅಲ್ಲಿ ಹಾಕಿ ಏರ್ ಟೈಟ್ ಮಾಡಿ ಇಟ್ಬಿಟ್ರೆ 1 ವರ್ಷದವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು. ಅಂದ್ರೆ 1 ವರ್ಷ ಆದ್ರೂ ಏನು ಆಗಲ್ಲ. ಸೊ ಎಲ್ಲ ನೋ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಯಾವುದು ಇಲ್ಲ, ಪ್ರಿಸರ್ವೇಟಿವ್ಸ್ ಯಾವುದು ಇಲ್ಲ. ಓಕೆ, ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್. ಅದೇ ಹೇಳಿದ್ನಲ್ಲ, ನಾವು ಪ್ಯಾಕೆಟ್ ಆಯಿಲ್ ಸಮೇತ ಬಳಸಿಲ್ಲ ಸರ್. ಓಕೆ, ಗಾಣದ ಎಣ್ಣೆ ಯಾವ ಎಣ್ಣೆ ಯೂಸ್ ಮಾಡಿದ್ರಾ ಮೇಡಮ್? ಗಾಣದಿಂದ ತೆಗೆದಿರೋ ಶೇಂಗಾ ಎಣ್ಣೆ ಸರ್, ಕಡಲೆಕಾಯಿ ಎಣ್ಣೆ. ಹೌದು. ಓಕೆ. ಸೊ ಇದು ಈಗ ನಿಮ್ಗೆ ಬೇಕು ಅಂದ್ರೆ ಈಗ ಕಸ್ಟಮರ್ಸ್ ಗಳಿಗೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಇದು ನನ್ನ ವಿಸಿಟಿಂಗ್ ಕಾರ್ಡ್ ಇದು. ಓಕೆನಾ? ಇಲ್ಲಿ spice7.co.in ಅಂತ ಹಾಕಿದ್ರೆ ನನ್ನ ವೆಬ್ಸೈಟ್. ಸೊ ನೀವು ಅಲ್ಲಿ ಕೂಡ ಆರ್ಡರ್ ಮಾಡಬಹುದು. ಇಲ್ಲಿ ನನ್ನ ಫೋನ್ ನಂಬರ್ ಇದೆ, ವಾಟ್ಸ್ಆಪ್ ಮಾಡಬಹುದಾ? ವಾಟ್ಸ್ಆಪ್ ಮಾಡಬಹುದು. ಜಸ್ಟ್ ನೀವು ಕಾಲ್ ಮಾಡಿ ನಾನು ನಿಮಗೆ ಆರ್ಡರ್ ಪ್ಲೇಸ್ ಮಾಡಿ. ಈಗ ಆಕ್ಚುಲಿ ಈಗ ನೀವು ನಾರ್ತ್ ಕರ್ನಾಟಕ ಅಂದ್ರೆ, ಸೊ ಇಲ್ಲಿ ನಮ್ಮ ಸೌತ್ ಕರ್ನಾಟಕದಲ್ಲಿ ಅವೈಲಬಲ್ ಬೇಕು ಅಂದ್ರೆ ನಿಮ್ಗೆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊರಿಯರ್ ತರ ಎಲ್ಲ ಮಾಡ್ಕೊಡ್ತೀರಾ? ಓಕೆ. ಸೊ ಇಲ್ಲಿ ನಿಮ್ಮ ಮೈಸೂರಲ್ಲಿ ನಿಮ್ಮ ಕಸ್ಟಮರ್ಸ್ ಗಳು ಇದಾರಾ ಆಲ್ರೆಡಿ ಯೂಸ್ ಮಾಡ್ತಿರೋರು? ಅವ್ರದೆಲ್ಲ ಫೀಡ್ಬ್ಯಾಕ್ ಹೇಗಿದೆ ಮೇಡಮ್? ಸರ್ ಎಲ್ಲರದು ಫೀಡ್ಬ್ಯಾಕ್ ಅಂದ್ರೆ ನನ್ನ 99% ಕಸ್ಟಮರ್ಸ್ ಎಲ್ಲ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ ಮೇಡಮ್. ನಾವು ಈ ತರ ಪ್ರಾಡಕ್ಟ್ ನೋಡೇ ಇದ್ದಿಲ್ಲ. ಸೊ ನಮ್ಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡಕ್ಕೆ ತುಂಬಾ ಥ್ಯಾಂಕ್ಸ್ ಅಂತಾನೆ ಹೇಳ್ತಾರೆ ಸರ್. ಆಮೇಲೆ ರಿಪೀಟ್ ಆಗ್ತಾ ಇದಾರೆ. ರಿಪೀಟ್ ಆಗೋದ್ರ ಜೊತೆನೆ ಅವ್ರ ಫ್ರೆಂಡ್ಸ್ ರಿಲೇಟಿವ್ಸ್ ಹೇಳಿ ಅವ್ರು ಕೂಡ ತಗೊಳಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸೊ ಅವ್ರು ಹೊಸ ಕಸ್ಟಮರ್ಸ್ ನ ಅವ್ರು ನನ್ಗೆ ಹುಡುಕ್ ಕೊಡ್ತಾ ಇದ್ದಾರೆ. ಅಂದ್ರೆ ನಿಮ್ದು ಏನಪ್ಪ ಸ್ಪೆಷಾಲಿಟಿ ಅಂದ್ರೆ
ಇದು ನಮ್ಮ ಸಾಂಸ್ಕೃತಿಕ ಆಹಾರ. ಅಷ್ಟೇ. ಯಾವ್ದೇ ತರದ್ದು ಈಗಿನ ಜಂಕ್ ಫುಡ್ ಅನ್ವೇಷಣೆ ಅಂತ ಯಾವ್ದು ಇಲ್ಲ. ಏನು ಇಲ್ಲ ಸರ್. ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಮುತ್ತಜ್ಜಿ ಕಾಲದಲ್ಲಿ ಏನ್ ಯೂಸ್ ಮಾಡ್ತಿದ್ರೆ ಅದನ್ನ ನೀವು ಆ ರೆಸಿಪಿನ ಫಾಲೋ ಮಾಡಿದ್ರೆ ಫಾಲೋ ಮಾಡ್ತಿದ್ದೆ ಅದನ್ನೇ ವಾಪಸ್ ನಿಮ್ಗೆ ಎಲ್ಲಕ್ಕೂ ಎಲ್ಲ ವಾಪಸ್ ಓಕೆ ಹಳೆ ಅದೇ ನಮ್ಮ ಸಾಂಸ್ಕೃತಿಕ ಆಹಾರದ ಪದ್ಧತಿನ ಯೂಸ್ ಮಾಡ್ಕೊಂಡು ಹೊಸದಾಗಿ ನೀವು ಅದನ್ನ ಪ್ಯಾಕಿಂಗ್ ಮಾಡ್ಕೊಂಡು ನಮ್ಮ ಎಲ್ಲ ಇಂಡಿಯನ್ ಸ್ಪೈಸಸ್ ನ್ಯಾಚುರಲ್ ಥಿಂಗ್ಸ್ ವಿತೌಟ್ ಎನಿ ಕೆಮಿಕಲ್ ಎಲ್ಲ ಹೋಮ್ ಮೇಡ್ ಎಲ್ಲ ಮೇಡಮ್ ಹೋಮ್ ಮೇಡ್ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ. ಹೋಮ್ ಮೇಡ್ ಪ್ರಾಡಕ್ಟ್ಸ್. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಪ್ರಾಡಕ್ಟ್ ಮಾಡಿದಿರಾ. ಆಲ್ ದ ಬೆಸ್ಟ್. ಚೆನ್ನಾಗಿ ನಿಮ್ದು ಪ್ರಾಡಕ್ಟ್ ಪ್ರಚಾರ ಆಗಿ ನಿಮ್ಗೆ ಸೇಲ್ ಚೆನ್ನಾಗಿ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್.